ಈ ಎರಡು ಎಲೆ ಇದ್ರೆ ಸಾಕು, ಕೈ ಮತ್ತೆ ಕಾಲ್ ಮೇಲಿರುವಂತಹ ಬೇಡವಾಗಿರೋ ಕೂದಲುಗಳನ್ನ ಆರಾಮಾಗಿ ನಾವು ತೆಗಿಬಹುದು. ಲೈವ್ ರಿಸಲ್ಟ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿಲ್ಲಿ 2 ಪಲಾವ್ ಎಲೆ ತಗೊಂಡಿದ್ದೀನಿ. ಪಲಾವ್ ಎಲೆ ಅಂತಾನು ಕರೀತಾರೆ, ಬೇ ಲೀಫ್ ಅಂತಾನು ಕರೀತಾರೆ, ಮತ್ತೆ ಮಸಾಲಾ ಎಲೆ ಅಂತಾನು ಇದನ್ನ ಕರೀತಾರೆ. 2 ಎಲೆಗಳನ್ನ ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಬಿಸಿ ನೀರನ್ನ ಹಾಕಿ ಇದನ್ನ ರಾತ್ರಿ ಇಡೀ ಒಂದು ಪ್ಲೇಟ್‌ನ ಮುಚ್ಚಿ ನೆನೆಯೋದಕ್ಕೆ ಬಿಡ್ಬೇಕಾಗತ್ತೆ. ಇವಾಗ ಬೆಳಿಗ್ಗೆ ನೋಡಿ, ಇವಾಗ ನಾನು ಈ ನೀರನ್ನ ಸೆಪರೇಟ್ ಮಾಡ್ಕೊಳ್ತಾ ಇದ್ದೀನಿ, ಶೋಧಿಸ್ಕೊಳ್ತಾ ಇದ್ದೀನಿ. ಎಲೆನ ಮತ್ತೆ ನೀರನ್ನ ಎರಡನ್ನೂ ಸೆಪರೇಟ್ ಮಾಡ್ಕೊಳ್ಬೇಕು. ಎಲೆಯಲ್ಲಿ ಸ್ವಲ್ಪ ನೀರನ್ನ ಹಾಗೆ ಉಳಿಸ್ಕೊಂಡು ಚೆನ್ನಾಗಿ ಇದನ್ನ ಕೈಯಿಂದ ಹಿಸುಕ್ಬೇಕಾಗತ್ತೆ. ಯಾಕಂದ್ರೆ ಎಲೆಯಲ್ಲಿರೋ ಸಾರಾಂಶ ಎಲ್ಲ ನೀರಿನಲ್ಲಿ ಇಳಿಬೇಕು. ಹಂಗಾಗಿ ಇದನ್ನ ನೀಟಾಗಿ ಹಿಸ್ಕಿ ಅದ್ರದ್ದು ರಸ ಎಲ್ಲ ಬಿಡೋ ರೀತಿ ಇದನ್ನ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಆ ನೀರನ್ನ ಆ ಬಟ್ಲಿಗೆ ಸೋದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಮಸಾಲಾ ಎಲೆ ನೀರು ಸಿದ್ಧವಾಗಿದೆ. ಇದನ್ನ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಾನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದ್ರ ಜೊತೆಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ಮುಖ್ಯವಾಗಿ ಇದು ಆಲಂ ಅಂತ ಕರೀತಾರೆ, ಅಥವಾ ಫಟಿಕಾ ಅಂತ ಕರೀತಾರೆ, ಅಥವಾ ಫಟ್ಕಾರ ಅಂತ ಕರೀತಾರೆ. ಇದನ್ನ ನಾವು ಈ ರೀತಿ ತುರ್ಕೊಂಡಾದ್ರೂ ಹಾಕೊಳ್ಬಹುದು, ಇಲ್ಲ ಕುಟಾಣಿಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬಹುದು. ಈ ಪುಡಿಯನ್ನ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ ಅಥವಾ 3 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಗಟ್ಟಿಯಾಗಿ, ಅಂದ್ರೆ ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ತೀವಲ್ವಾ, ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದು ರೆಡಿ ಆಗ್ಬೇಕು ಈ ಪೇಸ್ಟ್. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದನ್ನ ಒಂದು ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿ ರೀತಿಯಲ್ಲಿ ಇದನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ನೀವು ನೋಡ್ಬೋದು. ನೊರೆಯಾಗಿ ಬರ್ತಾ ಇದೆ. ಈ ರೀತಿ ರೆಡಿ ಆಗ್ಬೇಕು ಈ ಪ್ಯಾಕ್. ನಾನಿಲ್ಲಿ ಬಳಸಿರುವಂತಹ ಆಲಂ ಅನ್ನೋದು ನಮ್ಮ ಸ್ಕಿನ್ ಮೇಲೆ ನಾವ್ ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಹಾಗೆ ಬೇಡದೇ ಇರೋ ಕೂದಲುಗಳನ್ನ ತಡೆಗಟ್ಟುವಲ್ಲಿ ಈ ಆಲಂ ಅನ್ನೋದು ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳ್ಬೋದು. ಇದ್ರ ಜೊತೆ ನಾವು ಬೇ ಲೀಫ್ ವಾಟರ್ ಅನ್ನ, ಅಂದ್ರೆ ಪಲಾವ್ ಎಲೆ ಮತ್ತೆ ಮಸಾಲಾ ಎಲೆ ನೀರನ್ನ ಬಳಸಿರೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಬರುತ್ತೆ. ಅದ್ರ ಜೊತೆಗೆ ಇದ್ರಲ್ಲಿ ಗೋಧಿ ಹಿಟ್ಟು ಪೇಸ್ಟ್ ಮತ್ತೆ ನಿಂಬೆ ಹಣ್ಣಿನ ರಸನ ಯೂಸ್ ಮಾಡಿರೋದ್ರಿಂದ ಈ ಕೂದಲನ್ನ ಸಹಜವಾಗಿ ತೆಗೆಯೋದಿಕ್ಕೆ ಸಹಾಯ ಮಾಡೋದಲ್ಲದೆ ನಮ್ಮ ಚರ್ಮವನ್ನು ಕೂಡ ತುಂಬಾ ಕಾಂತಿಯುತವಾಗಿ ಕಾಣೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಕೆಮಿಕಲ್ಸ್ ಇರೋ ಪ್ರಾಡಕ್ಟ್ ಗಳನ್ನೆಲ್ಲ ಬಳಸೋದ್ರಿಂದ ಅಷ್ಟು ಒಳ್ಳೇದಲ್ಲ ನಮ್ ಸ್ಕಿನ್ಗೆ. ಹಾಗಿರುವಾಗ ಈ ರೀತಿ ಹೋಮ್ ರೆಮಿಡಿಗಳನ್ನ ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ ಕೂಡ ಕಾಂತಿಯುತವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿ ಈ ಪ್ಯಾಕ್ ನ ರೆಡಿ ಮಾಡ್ಕೊಂಡು ಕೈ ಮೇಲೆ ತೋರಿಸ್ತಾ ಇರುವ ಒಂದು ಸಣ್ಣ ಸಣ್ಣ ಕೂದಲುಗಳೆಲ್ಲ ಇದ್ವು, ಅದ್ರ ಮೇಲೆ ಈ ರೀತಿ ಮಂದವಾಗಿ ನಾವು ಒಂದು ಲೇಯರ್ ನ ಹಚ್ಬೇಕಾಗತ್ತೆ ಈ ಪ್ಯಾಕ್ ನ. ಈ ರೀತಿ ಒಂದ್ ಲೇಯರ್ ಹಚ್ಬಿಟ್ಟು ಒಂದ್ 5 ನಿಮಿಷ ಇದನ್ನ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಮತ್ತೆ ಇನ್ನೊಂದ್ ಲೇಯರ್ ನ ಇದ್ರ ಮೇಲ್ಗಡೆ ಹಚ್ಬೇಕಾಗತ್ತೆ. ಈ ರೀತಿ ಇನ್ನೊಂದ್ ಲೇಯರ್ ನ ಹಾಕಿದ್ದಾದ್ಮೇಲೆ ಒಂದ್ 5 ನಿಮಿಷ ಬಿಟ್ಟು ಈ ರೀತಿ ಒಂದು ಪೇಪರ್ ನ ತೆಗೆದು ಈ ರೀತಿ ಹೊರ್ಸ್ಕೊಂಡ್ರೆ ನೋಡಿ ಯಾವ ತರ ಅನ್ವಾಂಟೆಡ್ ಹೇರ್ ಅನ್ನೋದು ಬರ್ತಾ ಇದೆ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ. ನನ್ ಕೈಯಲ್ಲಿ ಮೊದ್ಲೇ ಸಣ್ಣ ಸಣ್ಣ ಹೇರ್ ಇದ್ದಿದ್ದು, ಹಂಗಾಗಿ ಸ್ವಲ್ಪನೇ ಕಾಣ್ತಿರೋದು. ಸೊ ಜಾಸ್ತಿ ಹೇರ್ಸ್ ಇರೋರ್ ಕೈಯಲ್ಲಿ ನೀಟಾಗಿ ಇದು ಕಾಣುತ್ತೆ. ನೋಡ್ತಿದಾರ ಅಲ್ವಾ, ಇಲ್ಲಿ ಕಾಣ್ತಾ ಇದೆ. ಅಬ್ಸರ್ವ್ ಮಾಡಿ ನೋಡಿದ್ರೆ ಕಾಣಿಸುತ್ತೆ ಹೇರ್ ರಿಮೂವ್ ಆಗಿರೋದು. ಈ ಪ್ಯಾಕ್ ಅನ್ನ ಹಚ್ಚೋದಕ್ಕಿಂತ ಮೊದಲು ಸ್ಕಿನ್ ಅನ್ನ ನೀಟಾಗಿ ಕ್ಲೆನ್ಸ್ ಮಾಡಿರ್ಬೇಕು. ಇವಾಗ ನನ್ನ ಕೈನ ನೀಟಾಗಿ ವಾಶ್ ಮಾಡ್ಕೊಂಡ್ ಬಂದು ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ ಅಂತ ಹೇಳಿ. ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ರಿಮೂವ್ ಆಗಿದೆ ಅಲ್ವಾ. ಲೈವ್ ರಿಸಲ್ಟ್ ಇದು. ಹಾಗೆ ನಮ್ಮ ಸ್ಕಿನ್ ಕೂಡ ಎಷ್ಟು ಗ್ಲೋ ಮತ್ತೆ ಕಾಂತಿಯುತವಾಗಿ ಕಾಣ್ತಿದೆ ಅಂತಾನು ಕೂಡ ನೀವೇ ಇಲ್ಲಿ ನೋಡ್ಬೋದು. ಮೊದ್ಲು ಈ ನನ್ನ ಕೈ ಹೇಗಿತ್ತು ಮತ್ತೆ ಇವಾಗ ಹೇಗೆ ಗ್ಲೋ ಬಂದಿದೆ ಅಂತ ಹೇಳಿ ನೀವೇ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ. ಮತ್ತೆ 2 ಕೈಯಲ್ಲೂ ಕೂಡ ಡಿಫ್ರೆನ್ಸ್ ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಲೈವ್ ರಿಸಲ್ಟ್ ಇದು. ಖಂಡಿತವಾಗಿ ಕೂಡ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಪಾರ್ಲರ್ಗೆಲ್ಲ ಹೋಗ್ದಲೇನೆ ಈ ಒಂದು ಕೆಲಸನ ನಾವು ಮನೆಯಲ್ಲೇನೆ ನಾವು ಈಸಿಯಾಗಿ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.